ಆರೋಪಿ ಕುಟುಂಬದ ಆಸ್ತಿಯನ್ನ ಸೀಸ್ ಮಾಡಲಾಗಿದೆ. ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಆರೋಪಿಯ ಆಸ್ತಿಯನ್ನ ಸೀಸ್ ಮಾಡಿದ್ದು ಆರೋಪಿ ಅಜಯ್ ಕುಮಾರ್ ಸಿಂಗ್ ಅಲಿಯಾಸ್ ಟೂನ್ ಸಿಂಗ್ ಆಸ್ತಿಯನ್ನ ಈಗ ಸೀಸ್ ಮಾಡಲಾಗಿದೆ. ಪ್ರಪ್ರಥಮ ಬಾರಿಗೆ ಆರೋಪಿಯ ಆಸ್ತಿಯನ್ನ ಸೀಸ್ ಮಾಡಲಾಗಿದ್ದು ಡ್ರಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ಅಜಯ್ ಕುಮಾರ್ ಸಿಂಗ್ ಅಲಿಯಾಸ್ ಟೂನ್ ಸಿಂಗ್ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. 30/40 ಅಳತೆಯ ಒಂದು ಸೈಟ್, 60/40 ಅಳತೆಯ 2 ಸೈಟ್, ಸತ್ಕರ್ತಿ ಅಪಾರ್ಟ್ಮೆಂಟ್ನ ಒಂದು ಫ್ಲಾಟ್, ಸ್ಕಾರ್ಪಿಯೋ ಕಾರ್, ಸರಿಸುಮಾರು 1.68 ಕೋಟಿ ನಗದು, ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಎನ್ಡಿಪಿಎಸ್ ಕಾಯ್ದೆ 1985ರ ಅಧ್ಯಾಯ 5A ಅಡಿಯಲ್ಲಿ ತನಿಖೆ ನಡೆಸಿ ಆಸ್ತಿಯನ್ನ ಸೀಸ್ ಮಾಡಿದ್ದು 2016ರಿಂದ ಆನೇಕಲ್ಲಿ ವಾಸವಾಗಿದ್ರು ಅಜಯ್ ಕುಮಾರ್ ಸಿಂಗ್. 2019ರಲ್ಲಿ ಸೂರ್ಯನಗರ ಪೊಲೀಸರಿಂದ 822 ಕೆಜಿ ಗಾಂಜಾವನ್ನ ಸೀಸ್ ಮಾಡಿಕೊಳ್ಳಲಾಗಿತ್ತು. ಆರೋಪಿ ಅಜಯ್ ಕುಮಾರ್ ಸಿಂಗ್ ಪತ್ನಿ ಶೀಲಾದೇವಿ ಹೆಸರಲ್ಲಿ ಆಸ್ತಿ ಇತ್ತು. ನಗರದ ಹೊರ ವಲಯದ ಹಲವು ಕಡೆಗಳಲ್ಲೂ ಆಸ್ತಿಯನ್ನ ಮಾಡಿದ್ರು. ಬಿಹಾರ, ಉತ್ತರ ಪ್ರದೇಶ, ದೆಹಲಿ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗ ಮೊದಲ ಬಾರಿಗೆ ಡ್ರಗ್ಸ್ ಆರೋಪಿಯ ಆಸ್ತಿಯನ್ನ ಸೀಸ್ ಮಾಡಲಾಗಿದೆ. ಎನ್ಡಿಪಿಎಸ್ ಕಾಯ್ದೆಯ ಅಡಿಯಲ್ಲಿ ಈಗ ಆರೋಪಿ ಅಜಯ್ ಕುಮಾರ್ ಸಿಂಗ್ ಪತ್ನಿ ಶೀಲಾದೇವಿ ಹೆಸರಿನಂತಹ ಆಸ್ತಿಯನ್ನು ಜಪ್ತಿಗೊಳಿಸಲಾಗಿದೆ, ಸೀಸ್ ಮಾಡಿಕೊಳ್ಳಲಾಗಿದೆ. ಇನ್ನು ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲೇ ಇದು ಪ್ರಪ್ರಥಮವಾಗಿ ನಡೆದಿರುವಂತಹ ಒಂದು ಘಟನೆ. ಅಂದ್ರೆ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸೀಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಈ ರೀತಿಯಾದಂತಹ ಕೆಲಸ ನಡೆದಿದೆ. ಈ ಸೂರ್ಯ ಸಿಟಿಯಲ್ಲಿ ಒಂದು 2019 ಒಂದು 822 ಗ್ರಾಮ್ಸ್ 822 ಕೆಜಸ್ ಒಂದು ಗಾಂಜಾ ರಿಕವರಿ ಆಗುತ್ತೆ. ಮುಖ್ಯತಃ ಇದರಲ್ಲಿ ರೋಲ್ ಯಾರು ಪ್ಲೇ ಮಾಡ್ತಾರಂದ್ರೆ ಅಜಯ್ ಕುಮಾರ್ ಸಿಂಗ್ ಅಂತ ಒಬ್ಬರಿದ್ದಾರೆ. ಅವ್ರ ಮೇಲೆ ಒಂದು ಕುಖ್ಯಾತ ಅಪರಾಧಿ, ಅವ್ರ ಮೇಲೆ ಹಲವಾರು ಸ್ಟೇಟ್ಸ್ ಅಲ್ಲಿ ಹಲವಾರು ನಾರ್ಕೋಟಿಕ್ಸ್ ರಿಲೇಟೆಡ್ ಪ್ರಕರಣಗಳು ಹಲವಾರು ಇದೆ. ಈ ಕ್ರಿಮಿನಲ್ ಇದು ನಮ್ಮ NDPS ಅಲ್ಲಿ ಚಾಪ್ಟರ್ 5A ಅಂತ ಇದೆ. ಈ ತರ ಯಾರಿದಾರೋ ಅಜಯ್ ಕುಮಾರ್ ಸಿಂಗ್ ತರ ಯಾರಿದಾರೋ ಅವರದು ಆಸ್ತಿ, ಅವರದು ಇಲ್ಲಿಗಲಿ ಅಕ್ವೈರ್ಡ್ ಇನ್ಕಮ್ನ ಕಂಡಿಡಿದು ಅದನ್ನ ಫ್ರೀಸ್ ಮಾಡಿ ಮುಟ್ಟುಗೋಲು ಹಾಕಕ್ಕೆ ಒಂದು ಪವರ್ ಕೊಟ್ಟರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೇನೆ ಆಸ್ತಿಯನ್ನ ಜಪ್ತಿ ಮಾಡೋದಕ್ಕೆ ಹೇಳಿರೋದಾ? ಇದು ಮೊದಲಿಗೆ ರಾಜ್ಯದಲ್ಲಿ ನಡೀತಾ ಇರೋದಾ ಈ ತರ? ಎಸ್, ಖಂಡಿತ ನವಿತಾ. ಕರ್ನಾಟಕ ರಾಜ್ಯದಲ್ಲಿ ಡ್ರಗ್ಸ್ ಪ್ರಕರಣದಲ್ಲಿ ಆರೋಪಿಯ ಒಂದು ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿರುವಂತದ್ದು ಇದು ಮೊದಲ ಪ್ರಕರಣ. ಬೆಂಗಳೂರು ಹೊರವಲಯದಲ್ಲಿರುವಂತಹ ಸೂರ್ಯ ಸಿಟಿಯಲ್ಲಿ 2019ರಲ್ಲಿ ಸುಮಾರು 850 ಕೆಜಿ ಗಾಂಜಾವನ್ನು ಅಜಯ್ ಕುಮಾರ್ ಸಿಂಗ್ ಎಂಬಾತ ಕೂಡ ಅಷ್ಟೇ ಅದನ್ನ ಮಾರಾಟ ಮಾಡೋದಕ್ಕೆ ಸಾಗಾಟನೆಯನ್ನ ಮಾಡ್ತಿದ್ದ. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಆ ಒಂದು 850 ಕೆಜಿ ಗಾಂಜಾವನ್ನು ಕೂಡ ಅಷ್ಟೇ ಸೀಸ್ ಮಾಡ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಅಜಯ್ ಕುಮಾರ್ ಸಿಂಗ್ ಕೂಡ ಅಷ್ಟೇ ನಾಪತ್ತೆಯಾಗಿದ್ದ. ಆತನಿಗೋಸ್ಕರ ಪೊಲೀಸರು ಕೂಡ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ರು. ಜೊತೆಗೆ 2 ವರ್ಷ ಆದಂತಹ ಬಳಿಕ ಆತ ಬಿಹಾರದಿಂದ ಮತ್ತೆ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಬೆಂಗಳೂರು ನಗರದ ಆನೇಕಲ್ ಸಮೀಪ ಬಂದಂತಹ ವೇಳೆಯಲ್ಲಿ ಆತನನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅರೆಸ್ಟ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಕೂಡ ಅಷ್ಟೇ ಆತ ಸುಮಾರು 4-5 ವರ್ಷಗಳಿಂದ ಇದೇ ರೀತಿಯಂತ ಕೃತ್ಯ ಮಾಡ್ತಿದ್ದ ಅನ್ನೋದು ಕೂಡ ಬಂದಿದೆ. ಜೊತೆಗೆ ಆತ ಬೆಂಗಳೂರು ನಗರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಕೂಡ ಅಷ್ಟೇ ಬಿಹಾರದಲ್ಲಿ ಕೂಡ ಇದೇ ರೀತಿಯಾಗಿ ಡ್ರಗ್ಸ್ ಮಾರಾಟ ಮಾಡಿ ಅರೆಸ್ಟ್ ಆಗಿ ಅಲ್ಲಿಯೂ ಕೂಡ ಅಷ್ಟೇ ಶಿಕ್ಷೆಯನ್ನ ಪೂರ್ಣಗೊಳಿಸಿ ಬೆಂಗಳೂರಿಗೆ ಬಂದಿದ ಅನ್ನೋಂತ ಕೂಡ ಅಷ್ಟೇ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು. ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಲವು ಡ್ರಗ್ಸ್ ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ. ಆದ್ರೆ ಡ್ರಗ್ಸ್ ಪ್ರಕರಣದಲ್ಲಿ ಆರೋಪಿಗಳನ್ನ ಬಂಧನ ಮಾಡಿ ಜೈಲ್ಗಷ್ಟೇ ಕಳಿಸಿರುವಂತದ್ದು. ಆದ್ರೆ ಆರೋಪಿ ಡ್ರಗ್ಸ್ ಪ್ರಕರಣದಿಂದ ಬಂದಂತಹ ಒಟ್ಟು ಪ್ರಾಪರ್ಟಿಯನ್ನ ಸೀಸ್ ಮಾಡಿರುವಂತಹದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಮೊದಲ ಪ್ರಕರಣ. ಇದು ಕೂಡ ಅಷ್ಟೇ ಬೆಂಗಳೂರು ಗ್ರಾಮಾಂತರದ ಸೂರ್ಯ ಸಿಟಿ ಪೊಲೀಸರು ಮಾಡಿರುವಂತಹದ್ದು. ಜೊತೆಗೆ ಆತ ಏನು ಇದೊಂದು ಡ್ರಗ್ಸ್ ಅನ್ನ ಸುಮಾರು 4-5 ವರ್ಷದಿಂದ ಬೆಂಗಳೂರು ನಗರದಲ್ಲಿ ಮಾರಾಟ ಮಾಡ್ತಿದ್ದ. ಮಾರಾಟ ಮಾಡಿ ಬಂದಂತಹ ಕೋಟ್ಯಾಂತರ ರೂಪಾಯಿ ಹಣದಲ್ಲಿ ಈತ ಬೆಂಗಳೂರು ಹೊರವಲಯದಲ್ಲಿ ಸಾಕಷ್ಟು ಪ್ರಾಪರ್ಟಿಯನ್ನ ಮಾಡಿದ್ದ, ಒಂದಷ್ಟು ಸೈಟ್ ಗಳನ್ನ ಮಾಡಿದ್ದ, ಒಂದಷ್ಟು ಅಪಾರ್ಟ್ಮೆಂಟ್ ಗಳನ್ನ ಮಾಡಿದ್ದ, ಜೊತೆಗೆ ಒಂದಷ್ಟು ಚಿನ್ನಾಭರಣವನ್ನು ಕೂಡ ಮಾಡಿ ತನ್ನ ಹೆಂಡತಿಗಾಗಿ ಕೂಡ ಕೊಟ್ಟಿದ್ದ. ಇದೆಲ್ಲವನ್ನು ಕೂಡ ಅಷ್ಟೇ ಜೊತೆಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಆತ ತನ್ನ ಹೆಸರಿನಲ್ಲಿ ಯಾವುದೇ ಪ್ರಾಪರ್ಟಿಯನ್ನ ಮಾಡಿರ್ಲಿಲ್ಲ. ಬದಲಾಗಿ ತನ್ನ ಹೆಂಡತಿ ಮತ್ತು ತನ್ನ ಯಾರು ಆಪ್ತರು ಅಂತ ಅನ್ಸ್ಕೊಂಡಿದ್ರೆ ಅವ್ರ ಹೆಸರಿನಲ್ಲಿ ಒಂದಷ್ಟು ಪ್ರಾಪರ್ಟಿಯನ್ನ ಮಾಡಿದ್ದ.
ಸದ್ಯಕ್ಕೆ ಪೊಲೀಸರು ಸುಮಾರು 2 ಕೋಟಿಯಷ್ಟು ಪ್ರಾಪರ್ಟಿ ಮತ್ತು ಬ್ಯಾಂಕ್ ನಲ್ಲಿದ್ದ ಹಣವನ್ನ ಸೀಸ್ ಮಾಡ್ಕೊಂಡಿದ್ದಾರೆ. ಉಳಿದಂತೆ ಸದ್ಯಕ್ಕೆ ಇನ್ನು ಆರೋಪಿಯ ಹೆಸರು ಆಗಿರ್ಬೋದು ಮತ್ತು ಆರೋಪಿಗೆ ಹತ್ತಿರದಲ್ಲಿರುವಂತವ್ರ ಹೆಸರಲ್ಲಿ ಇನ್ನು ಏನಾದ್ರೂ ಪ್ರಾಪರ್ಟಿಯನ್ನ ಮಾಡಿದಾನೆ ಏನೋ ಅನ್ನೋದ್ರ ಬಗ್ಗೆ ಕೂಡ ಈಗ ಸೂರ್ಯ ಸಿಟಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮುಂದುವರಿಸಿರುವಂತದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.